ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಮೆಹಂದಿ ಎಲೆಗಳು ಅಂದರೆ ಹೆನ್ನಾ ಲೀವ್ಸ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಮೆಹಂದಿಯನ್ನು ನಾವು ಬಳಸ್ತಾ ಬಂದರೆ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ಕೂದಲಿನ ಆರೋಗ್ಯಕ್ಕೆ ಮೆಹಂದಿ, ಕೂದಲಿನ ರಕ್ಷಣೆ ಬೇಕು ಅಂದರೆ ಮೆಹಂದಿ ಎಲೆಗಳನ್ನು ಪುಡಿ ಮಾಡಿ ಅಥವಾ ಅದರ ಎಲೆಗಳನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿದರೆ ಹಲವಾರು ಸಮಸ್ಯೆಗಳಿಗೆ ರಾಮಬಾಣ ಅಂತ ಇದು ಕೆಲಸವನ್ನು ಮಾಡುತ್ತೆ. ವಾರಕ್ಕೆ ಒಮ್ಮೆ ಆದರೂ ಕೂದಲಿಗೆ ಮೆಹಂದಿ ಎಲೆಗಳನ್ನು ಲೇಪಿಸೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಇರೋದಿಲ್ಲ. ಜೊತೆಗೆ ಕೂದಲಿಗೆ ಹೊಳಪು ಬರುತ್ತೆ ಹಾಗೂ ಕೂದಲಿನ ಆಯಸ್ಸು ಹೆಚ್ಚಾಗುತ್ತೆ. ಇನ್ನು ಸುಟ್ಟ ಗಾಯಕ್ಕೆ ರಾಮಬಾಣ ಮೆಹಂದಿ ಎಲೆಗಳು. ಹೌದು, ಸುಟ್ಟ ಗಾಯಕ್ಕೆ ಮೆಹಂದಿ ರಾಮಬಾಣವಾಗಿದೆ. ಸುಟ್ಟ ಗಾಯಕ್ಕೆ ಹಚ್ಚಿದರೆ ನೋವು ತಕ್ಷಣ ನಿವಾರಣೆ ಆಗುತ್ತೆ. ಇನ್ನು ಮೆಹಂದಿಯಲ್ಲಿರುವ ತಂಪುಕಾರಕ ಒಂದು ಗುಣ ತಲೆನೋವನ್ನು ನಿವಾರಿಸಲು ಅತ್ಯುತ್ತಮವಾದ ಒಂದು ಔಷಧಿಯಾಗಿದೆ. ಮೆಹಂದಿ ಎಲೆಗಳನ್ನು ಪೇಸ್ಟ್ ಮಾಡಿ ಅದನ್ನು ಹಣೆಗೆ ಹಚ್ತಾ ಬಂದರೆ ವಿಪರೀತವಾದ ತಲೆನೋವು ಸಹ ನಿವಾರಣೆ ಆಗುತ್ತೆ. ಇನ್ನು ಈ ಮೆಹಂದಿಯನ್ನು ಪ್ರತಿನಿತ್ಯ ಬಳಸೋದ್ರಿಂದ ಮೈಗ್ರೇನ್ ಅಂತಹ ತಲೆನೋವು ಸಹ ನಿವಾರಣೆ ಆಗುತ್ತೆ. ಸ್ಮರಣ ಶಕ್ತಿ ವರ್ಧಕವಾಗಿ ಈ ಗಿಡದ ಹೂವಿನ ಕಷಾಯವನ್ನು 40ರಿಂದ 50 ml ಪ್ರಮಾಣದಲ್ಲಿ ನೀಡ್ತಾ ಬಂದರೆ ಜ್ಞಾಪಕ ಶಕ್ತಿ ಸಹ ಹೆಚ್ಚಾಗುತ್ತೆ. ಇನ್ನು ಉರಿಯೂತ ವಿಸರ್ಜನೆ ಅಥವಾ ಉರಿಮೂತ್ರ ವಿಸರ್ಜನೆ ಅಂತಲೇ ಕರಿತೀವಿ. ಅದನ್ನು ತುಂಬಾ ಕಷ್ಟಪಡ್ತಾ ಇರ್ತಾರೆ, ಯೂರಿನ್ ಪಾಸ್ ಮಾಡೋದಕ್ಕೆ ಎಲ್ಲ ತುಂಬ ಉರಿ ಇಂತಿರ್ತಾರೆ. ಅಂಥವರು ಎಲೆಗಳ ತಾಜಾ ರಸವನ್ನು ಸಕ್ಕರೆಯೊಂದಿಗೆ ಬೆರೆಸಿ 10ರಿಂದ 15 ml ಪ್ರಮಾಣದಲ್ಲಿ ತೆಗೆದುಕೊಡ್ತಾ ಬಂದರೆ ಉರಿಮೂತ್ರ ವಿಸರ್ಜನೆ ಸಹ ನಿವಾರಣೆ ಆಗುತ್ತೆ. ಇನ್ನು ನಿಮ್ಮ ವಯಸ್ಸನ್ನು ಮುಚ್ಚಿಡುತ್ತೆ ಮೆಹಂದಿ, ಏಕೆಂದರೆ ಮೆಹಂದಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಚರ್ಮದ ಸುಕ್ಕನ್ನು ಸಹ ತಡೆಗಟ್ಟುತ್ತೆ. ನೆತ್ತಿಯಲ್ಲಿ ಕಾಡುವ ಚರ್ಮದ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ ಮೆಹಂದಿ. ಅನೇಕರು ನೆತ್ತಿ ಒಣಗುವ ಸಮಸ್ಯೆ ಎದುರಿಸ್ತಾ ಇರ್ತಾರೆ. ನೆತ್ತಿಯಲ್ಲಿರುವ ಚರ್ಮ ಒಣಗಿ ಬಿಳಿ ಹೊಟ್ಟು ಹೊರಗೆ ಬರ್ತಾ ಇರುತ್ತೆ. ಅಂಥವರು ಮೆಹಂದಿಯನ್ನು ನೆತ್ತಿಗೆ ಹಚ್ಚಿಕೊಂಡು ಅದನ್ನು ವಾಶ್ ಮಾಡ್ತಾ ಬಂದರೆ ಇದರಿಂದ ನೆತ್ತಿಯಲ್ಲಿರುವ ಆಗುವಂತಹ ಅಲರ್ಜಿ ಸೋಂಕು ಸಹ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಮೆಹಂದಿಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ವಾರಕ್ಕೆ ಒಮ್ಮೆ ಆದರೂ ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಎಲೆಗಳನ್ನು ಗ್ರೈಂಡ್ ಮಾಡಿ ರುಬ್ಬಿ ಅದನ್ನು ನೀವು ತಲೆಗೆ ಅಪ್ಲೈ ಮಾಡ್ತಾ ಬಂದರೆ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಲ್ವಾ. ಸೊ ತಡ ಮಾಡಬೇಡಿ, ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಎಲೆಗಳನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.